ಯುಪಿಎಸ್ಸಿ ಟಾಪರ್ ಕಿರಣ್ ಕಮತೆ ತಂದೆ ಎಕ್ಸ್ಕ್ಲೂಸಿವ್ ಮಾತುಗಳಿವು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕಿರಣ್ ದೇಶಕ್ಕೆ 53ನೇ ರ್ಯಾಂಕ್. ಯುಪಿಎಸ್ಸಿ ಟಾಪರ್ ಕಿರಣ್ ಕಮತೆ ತಂದೆಯ ಎಕ್ಸ್ಕ್ಲೂಸಿವ್ ಮಾತುಗಳು. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಕಿರಣ್ ದೇಶಕ್ಕೆ 53ನೇ ರ್ಯಾಂಕ್, ಕರ್ನಾಟಕಕ್ಕೆ ಫಸ್ಟ್. ಚಿಕ್ಕೋಡಿ ಕುವರ ಕಿರಣ್ ಕಮತೆ ಸಾಧನೆಯ ಬಗ್ಗೆ ಇಡೀ ಗ್ರಾಮವೇ ಸಂತಸ ಪಡ್ತಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಹತ್ತರವಾಟ ಗ್ರಾಮದ ಯುವಕ ಕಿರಣ್ ಕಮತೆ. ಕಿರಣ್ ತಂದೆ ಸಣ್ಣಪ್ಪ ನಿಡಸೋಸಿಯ ಇಂಜಿನಿಯರಿಂಗ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದವರು. 5 ಬಾರಿ ಪ್ರಿಲಿಮ್ಸ್ ಪಾಸ್ ಆದ್ರೂ ಕೂಡ 3 ಬಾರಿ ಮೇನ್ಸ್ ಪರೀಕ್ಷೆಯಲ್ಲಿ ವಿಫಲವಾಗಿದ್ರು ಇವರು. ಕೊನೆಯದಾಗಿ 6ನೇ ಪ್ರಯತ್ನದಲ್ಲಿ ಯಶಸ್ಸು ಕಂಡಂತಹ ಕಿರಣ್ ಕಮತೆ. ಯಾವುದೇ ಫಲ ಸುಲಭವಾಗಿ ಸಿಗೋದಿಲ್ಲ, ಸತತ ಪ್ರಯತ್ನ ಬೇಕು. ಮಗ ಕಿರಣ್ ಸಾಧನೆ ಬಗ್ಗೆ ತಂದೆ ಸಣ್ಣಪ್ಪ ಕಮತೆ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಬೆಳಗಾವಿಯ ಗೋಗಟ್ಟ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್, ಬೆಂಗಳೂರಿನ PWD ಇಲಾಖೆಯ ಮುಖ್ಯ ಕಚೇರಿಯಲ್ಲಿ AI ಆಗಿರುವಂತಹ ಕಿರಣ್ ಯುಪಿಎಸ್ಸಿ ಟಾಪರ್. ಈಗ ಕಿರಣ್ ತಂದೆ ಬಹಳ ಹೆಮ್ಮೆಯಿಂದ ಮಾತನಾಡಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಮಗ ಕಿರಣ್ ದೇಶಕ್ಕೆ 53ನೇ ರ್ಯಾಂಕ್, ಇನ್ನು ಕರ್ನಾಟಕಕ್ಕೆ ಫಸ್ಟ್. ಚಿಕ್ಕೋಡಿಯವನು ಕಿರಣ್ ಕುಮಾರ್, ಚಿಕ್ಕೋಡಿಯ ಕುವರ ಕಿರಣ್ ಕಮತೆ ಸಾಧನೆ ಬಗ್ಗೆ ಇಡೀ ಗ್ರಾಮವೇ ಸಂತಸ ಪಡುತ್ತಿದೆ. ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮದ ಯುವಕ ತಂದೆ ಕಿರಣ್ ಕೂಡ ತಂದೆಯ ಒಂದು ಹಾದಿಯಲ್ಲೇ ಕಿರಣ್ ನಡೆದಿರುವಂಥದ್ದು. ಸಣ್ಣಪ್ಪ ನಿಡಸೋಸಿ ಅವರು ಇಂಜಿನಿಯರಿಂಗ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದಂಥವರು ಕಿರಣ್ ತಂದೆ. ಕೊನೆಯದಾಗಿ ಅಂದ್ರೆ ಸಾಕಷ್ಟು ಬಾರಿ ಇವರು ಪ್ರಿಲಿಮ್ಸ್ನ ಅಟೆಂಡ್ ಆದ್ರು, 3 ಬಾರಿ ಮೇನ್ಸ್ ಎಕ್ಸಾಮ್ನು ಅಟೆಂಡ್ ಮಾಡಿದ್ರು, ಆದರೆ ವಿಫಲವಾದ್ರು. ಅದರಲ್ಲಿ ಕಡೆಯದಾಗಿ 6ನೇ ಬಾರಿ ಇವರ ಪ್ರಯತ್ನ ಸಫಲವಾಗಿದೆ ಮತ್ತು ಯಶಸ್ಸನ್ನ ತಂದು ಕೊಟ್ಟಿದೆ. ಈಗ 53ನೇ ರ್ಯಾಂಕ್ ದೇಶಕ್ಕೆ, ಕರ್ನಾಟಕಕ್ಕೆ ಫಸ್ಟ್ ಕಿರಣ್. ಅಲ್ಲಿ 53ನೇ ರ್ಯಾಂಕು, ಆಮೇಲೆ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಪಡೆದು ನಮಗೆಲ್ಲ ಹೆಮ್ಮೆ ತಂದಿದ್ದಾನೆ. ವಿಶೇಷತಃ ಉತ್ತರ ಕರ್ನಾಟಕದ ವಿದ್ಯಾರ್ಥಿಗಳು ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಯಶಸ್ಸನ್ನು ಕಾಣೋದು ಬಹಳ ವಿರಳ. ಯಾಕಂದರೆ ನಮ್ಮ ಹುಡುಗರಿಗೆ ಆ ಎಕ್ಸ್ಪೋಜರು ಈಗ ಬಿಹಾರದಿಂದ ಹುಡುಗರು ಮಾಡ್ತಾರೆ, ಮಧ್ಯಪ್ರದೇಶದಿಂದ ಮಾಡ್ತಾರೆ, ಬಟ್ ನಮ್ಮ ಈ ಉತ್ತರ ಕರ್ನಾಟಕದ ಹುಡುಗರಿಗೆ ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಏನು ಟೇಸ್ಟ್ ಬಂದಿಲ್ಲ. ಆದರೆ ನಮ್ಮ ಮಗ ಅವನಿಗೊಂದು ಕನಸಿತ್ತು, ನಾನು UPSC ಮಾಡಬೇಕು ಅಂತ. 5 ವರ್ಷ, ಆಲ್ಮೋಸ್ಟ್ ಇದು 6ನೇ ವರ್ಷ, 6 ವರ್ಷ ಅವನು ಕಂಟಿನ್ಯೂಸ್ ಆಗಿ ಶ್ರಮ ಪಡ್ತಾ ಇದ್ದ. 5 ಸಲ ಪ್ರಿಲಿಮ್ಸ್ ಪಾಸಾಗಿ, 3 ಸಲ ಮೇನ್ಸ್ ಪಾಸಾಗಿ ಆದರೂ ಆಗಿದ್ದಿಲ್ಲ. ಆದರೆ ಇದು 6ನೇ ಅಟೆಂಪ್ಟು, ಕೊನೆಯ ಅಟೆಂಪ್ಟಲ್ಲಿ ಅವನಿಗೆ ಒಂದು ಹಂತಕ್ಕೆ ಫ್ರಸ್ಟ್ರೇಷನ್ ಇತ್ತು, ಈ ಸಲನೂ ಆಗ್ತದೆ ಇಲ್ಲೂ ಅಂತ. ಯಾವುದಾದ್ರೂ ರ್ಯಾಂಕ್ ಸಿಗಲಿ, ನನಗೊಂದು ಲಿಸ್ಟ್ನಾಗ ಹೆಸರು ಬಂದರೆ ಸಾಕು ಅನ್ನೋ ಒಂದು ಮನಸ್ಥಿತಿಗೆ ಬಂದಿದ್ದವನು. ಆದರೆ ದೈವಿಚ್ಛೆ, ದೇವ್ರ ಇಷ್ಟನೇ ಬೇರೆ ಇತ್ತು. ಅವನಿಗೆ ನಮಗೆಲ್ಲ ಊಹೆಗೆ ಮೀರಿದಂಥ ರಿಸಲ್ಟನ್ನು ದೇವರು ಕೊಟ್ಟ, ಫಲಿತಾಂಶ ನೀಡಿದ. 53ನೇ ರ್ಯಾಂಕು, ರಾಜ್ಯಕ್ಕೆ 1ನೇ ರ್ಯಾಂಕ್ ಅಂದರೆ ನಾವು ಯಾರೂ ನಿರೀಕ್ಷೆನೂ ಮಾಡಿರೋದಿಲ್ಲ. ಅದಕ್ಕೆ ಮನುಷ್ಯ ಬಯಸೋದೊಂದು, ದೇವರು ಕೊಡೋದು ಇನ್ನೊಂದು ಅಂತ ಹೇಳ್ತಿರ್ತಾರಲ್ಲ, ಆ ಥರ ಆಗಿದೆ. ನಾವೆಲ್ಲ ಅವನ ಬಗ್ಗೆ ಹೆಮ್ಮೆ ಪಟ್ಕೋತಿದ್ದೇವೆ. ಅವನು ಪಟ್ಟ ಶ್ರಮಕ್ಕೆ ನಿಜವಾಗಿಯೂ ದೇವರು ಅವನಿಗೇನು ಸಿಗಬೇಕಾಗಿತ್ತು ಅದನ್ನು ಕೊಟ್ಟಿದ್ದಾನೆ. ಅವನ ಮುಂದೆ ಪ್ರಾಮಾಣಿಕವಾಗಿ ದೇಶಕ್ಕೆ ಒಳ್ಳೆಯ ಅಧಿಕಾರಿಯಾಗಿ, ಒಂದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಕೆಲಸ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಒಂದು ಸಲ ಈಗ ಅವ ಈ ಇದ್ರಾಗ ಇಳಿದಂದ್ರೆ ಇನ್ನು 35 ವರ್ಷ ಅವನಿಗೆ ಸರ್ವಿಸ್. ಈಗ ಅವ್ನಿಗೆ 28 ವರ್ಷ, ಸುಮಾರು 33-34 ವರ್ಷ ಅವ್ನಿಗೆ ಸರ್ವಿಸ್ ಸಿಗ್ತದೆ. ಅವನು ಆಲ್ಮೋಸ್ಟ್ ಒಂದು 5-6 ವರ್ಷನಾಗ ಅಂದರೆ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಆಗಿಬಿಡ್ತಾನೆ. ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ಇದ್ದ ಹುಡುಗ ಒಮ್ಮಿಗಿಲೆ 5 ವರ್ಷನಾಗ ಆ ಲೆವೆಲ್ಗೆ ಹೋಗಿಬಿಡ್ತಾನೆ. ಈಗ ಅವ್ನ ಡಿಪಾರ್ಟ್ಮೆಂಟ್ನವರೇ ಎಲ್ಲರೂ ಹೆಮ್ಮೆ ಪಡ್ತಾನೆ ಅವನಿಗೆ. ಯಾವುದು ಅಗದಿ ಏನು ಸಣ್ಣ ಕೆಲಸ ಇತ್ತು, ಈಗ ಅವನೇ ಹೈಯೆಸ್ಟ್ ಆಗಿಬಿಡ್ತಾನಲ್ಲ. ಅದಕ್ಕೆ ಅದು ಎಲ್ಲರಿಗೂ ಹೆಮ್ಮೆ ಪಟ್ಟಿದ್ದಾರೆ ಅವರು ಡಿಪಾರ್ಟ್ಮೆಂಟ್ನವರು.